ಹಲೋ ಫ್ರೆಂಡ್ಸ್, ಪ್ಲೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಂತೂ ಬೇಸಿಗೆ ಕಾಲ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಮಾಡುವಂಥ ಕಾಲ. ಸೊ ಉಪ್ಪಿನಕಾಯಿನ ಬೇರೆ ಬೇರೆ ಥರದ ಉಪ್ಪಿನಕಾಯಿನ ಹಾಕಿ ಇಟ್ಕೊತೇವೆ ಒಂದು ವರ್ಷಕ್ಕಾಗೋ ಅಷ್ಟೇ. ಮಾವಿನಕಾಯಿ, ನಿಂಬೆಕಾಯಿ ಈ ಥರ. ಅದಕ್ಕೆ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚಳ್ಳಕಾಯಿ ಉಪ್ಪಿನಕಾಯಿ, ಅಥವಾ ನಮ್ಮ ಕಡೆ ಇದಕ್ಕೆಲ್ಲ ಚಳ್ಳಕಾಯಿ ಕರಿಂಡಿ ಅಂತಲೂ ಕರೀತಾರೆ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಇಲ್ಲಿ ನಾನು 1 kg ಅಷ್ಟು ಚಳ್ಳಕಾಯಿ ತೊಗೊಂಡಿನಿ. ಇದು ಉತ್ತರ ಕರ್ನಾಟಕದಾಗ ಕೆಲವೊಂದು ಭಾಗದಾಗ ಸಿಗ್ತೈತಿ, ಮಲೆನಾಡು ಭಾಗದಾಗ ಜಾಸ್ತಿ ಈ ಕಾಯಿ ಸಿಗ್ತೈತಿ. ಇದು ಬೇಸಿಗೆ ಒಳಗೆ ಮಾತ್ರ ಸಿಗುವಂಥದ್ದು. ಇದನ್ನು ನಾನು 1 kg ಅಷ್ಟು ತೊಗೊಂಡೇನಿ. ಈ ಉಪ್ಪಿನಕಾಯಿ ಹಾಕೋ ವಿಧಾನ ಮತ್ತು ಇದಕ್ಕೆ ಬಳಸೋ ಸಾಮಗ್ರಿ ಸ್ವಲ್ಪ ಬೇರೆ ಆಗಿರ್ತೈತಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೀರೊಳಗೆ ಇಟ್ಟು ಸ್ವಲ್ಪ ಕ್ಲೀನಾಗಿ ತೊಳೆದು ತೊಗೋಬೇಕು. ನೀರೊಳಗೆ ಇಡೋದ್ರಿಂದ ಸ್ವಲ್ಪ ಹೊತ್ತು ಇದ್ರೊಳಗೆ ಹಿಂದೆ ತುಂಬು ಇರ್ತೈತಲ್ಲ, ಅದು ಈಸಿಯಾಗಿ ಬಿಟ್ಕೋತೈತಿ. ನಾವು ತುಂಬು ಬೇಕಂದ್ರೆ ತೆಗಿಬೋದು. ಈ ಸ್ವಲ್ಪ ತೆಗಿಯೋಕ್ಕೆ ಟೈಮ್ ಹಿಡಿತೈತಿ. ತೆಗಿದೇ ಇದ್ರೂ ನಡಿತೈತಿ, ಹಂಗನೂ ಹಾಕ್ಬೋದು. ಆಮೇಲೆ ನಾವು ಇದನ್ನು ತಿನ್ನೋವಾಗ ಅದನ್ನು ಸಪ್ರೇಟಾಗಿ ತಾನೇ ಬಿಚ್ಕೊಂಡ್ಬಿಡ್ತೈತಿ ಅದು. ಈಗ ಇದನ್ನು ನಾನು ಇಷ್ಟು ನೀರೊಳಗೆ ಹಾಕಿ ಇಟ್ಕೊಂಡೇನಿ. ಆಮೇಲೆ ಇದನ್ನು ತೆಗೆದು ಒಂದೊಂದೇ ಈ ರೀತಿ ಕುಟ್ಟಿ ತೊಗೋಬೇಕು. ಒಂದು ಸ್ವಲ್ಪ ಸೀಳಬೇಕಿದು. 1-2 ಪೆಟ್ಟು ಈ ರೀತಿ ಹಾಕಿದರೆ ಈಸಿಯಾಗಿ ಈ ರೀತಿ ಬಿಟ್ಕೋತೈತಿ. ಇಷ್ಟ ಮಾಡಬೇಕು, ಪೂರ್ತಿ ಭಾಳಷ್ಟು ಜಜ್ಜಬಾರ್ದು. ಆಮೇಲೆ ಇದ್ರೊಳಗಿನ ಬೀಜ ಇರ್ತೈತಿಲ್ಲ, ಬೀಜ ಏನು ತೆಗಿಯೋ ಅವಶ್ಯಕತೆ ಇರೋಂಗಿಲ್ಲ. ಇದನ್ನು ಈ ರೀತಿ ಕುಟ್ಟಿ ನಾನು ಇಷ್ಟೂ ಇದೇ ರೀತಿ ಜಜ್ಜಿ ಸ್ವಲ್ಪ ಸೀಳಬೇಕು, ಆ ರೀತಿ ಮಾಡಿ ತೊಗೋತೀನಿ. ಆಮೇಲೆ ಸ್ವಲ್ಪ ಅಂಟಿರ್ತೈತಿ ಕಾಯಿ. ಇದಕ್ಕೆ ಇಂಗ್ಲೀಷ್ನಾಗ ಗಮ್ಬೆರ್ರೀಸ್ ಅಂತೂ ಕರೀತಾರೆ, ಕನ್ನಡದಾಗ ಚಳ್ಳಕಾಯಿ ಅಂತ ಕರೀತಾರೆ. ನಾನು ಇಷ್ಟೂ ಇದೇ ರೀತಿ ಸೀಳಿ ತೊಗೋತೀನಿ. ಇಷ್ಟೂ ಇದೇ ರೀತಿ ರೆಡಿ ಮಾಡಿ ತೊಗೊಂಡೇನಿ. ಈಗ ಇದಕ್ಕೆ ಬಳಸೋ ಸಾಮಗ್ರಿ ಏನೇನಂತ ಹೇಳಿ ನೋಡೋಣಂತ. ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಅಗಸೆ ಬೀಜ ತೊಗೊಂಡೇನಿ. ಅಗಸೆ ಬೀಜ ನಾವು ಚಟ್ನಿ ಪುಡಿ ಎಲ್ಲ ಮಾಡ್ತೇವಲ್ಲ, ಅದನ್ನು ತೊಗೊಂಡೇನಿ. ಆಮೇಲೆ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಹುರಿಬಾರ್ದು. ಹಂಗೆ ಹಸಿಯಾಗಿನ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ಸ್, ಚಳ್ಳಕಾಯಿ ಉಪ್ಪಿನಕಾಯಿಗೆ ಮೇನಾಗಿ ಹಾಕುವಂಥದ್ದಿದೆ. ಇದು ನಾವು ಉತ್ತರ ಕರ್ನಾಟಕ ಭಾಗದಾಗ ಏನು ಉಪ್ಪಿನಕಾಯಿ ಹಾಕ್ತೇವಲ್ಲ ಅದ್ರದ್ದು. ಸೊ ಇದನ್ನು ಮೇನಾಗಿ ಉಪಯೋಗಿಸ್ತೇವೆ. ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡೇನಿ. ಇದನ್ನು ಪೂರ್ತಿ ಸಣ್ಣಗೆ ಪೌಡ್ರ್ ಮಾಡಿ ತೊಗೋಬೇಕು. ಒಬ್ಬೊಬ್ಬರೇ ಅಗಸೆ ಪೌಡ್ರ್ ಉಪಯೋಗಿಸೋದಿಲ್ಲ, ಬರೀ ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ಮಾತ್ರ ಉಪಯೋಗಿಸ್ತಾರೆ. ಆದರೆ ನಾವು ಇದಕ್ಕೆ ಅಗಸೆ ಪೌಡ್ರು, ಅದರೊಳಗೆ ಸ್ವಲ್ಪ ಸಾಸಿವೆ ಹಾಕಿ ಗ್ರೈಂಡ್ ಮಾಡಿ ತೊಗೊಂಡೇನಿ. ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಗುರೆಳ್ ಕಾಳು ಅಂತೇವಲ್ಲ, ಅಥವಾ ಹುಚ್ಚೆಳ್ಳು ಅಂತಾರಲ್ಲ, ಅದನ್ನು ತೊಗೊಂಡೇನಿ. ಅದನ್ನು ಸ್ವಲ್ಪ ಹುರಿದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇದು ಆಪ್ಷನಲ್, ಆದರೆ 1-2 ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪಿನಕಾಯಿ ರುಚಿಯಾಗಿರ್ತೈತಿ. ಭಾಳ ಹಾಕಬಾರ್ದು, 1 ಟೀ ಸ್ಪೂನ್ 2 ಟೀ ಸ್ಪೂನ್ ಮಾತ್ರ ಹಾಕ್ಕೋಬೇಕು. ನಾನು ಇದನ್ನು ಈಗ ಗ್ರೈಂಡ್ ಮಾಡಿ ತೊಗೋತೀನಿ. ಇದು ಪೂರ್ತಿ ಸಣ್ಣಗೆ ಆಗಬೇಕಂತೇನಿಲ್ಲ, ಸ್ವಲ್ಪ ತರಿ ಇದ್ರೂ ನಡೀತೈತಿ. ಈಗ ಇದನ್ನು ತೆಗೆದು ನಾನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತೇನೆ. ಆಮೇಲೆ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡೆ. ಒಬ್ಬೊಬ್ಬರು ಕೆಂಪು ಖಾರದ ಪುಡಿನೂ ಹಾಕೋತಾರೆ, ಆದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿದರೆ ಸ್ವಲ್ಪ ಉಪ್ಪಿನಕಾಯಿ ಭಾಳ ರುಚಿಯಾಗಿರ್ತೈತಿ. ಈಗ ಹಸಿ ಮೆಣಸಿನ್ಕಾಯಿನ ನಾನು ಇದು ಮಿಕ್ಸಿ ಜಾರಿಗೆ ಹಾಕೋತೇನೆ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಉಪಯೋಗ ಆಗ್ತೈತಿ. ಅದಕ್ಕೆ ನಾನು 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡೇನಿ. ಇಲ್ಲೇ ಜವಾರಿ ಬೆಳ್ಳುಳ್ಳಿನ ಹಾಕಬೇಕು, ಅಂದರೆ ಜಾಸ್ತಿ ರುಚಿನೂ ಇರ್ತೈತಿ, ಘಮನೂ ಇರ್ತೈತಿ. ಮತ್ತು ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೋಬೇಕು, ಇಲ್ಲಾಂದರೆ ಖಾರ ಥರ ಒಗರು ಆಗಿಬಿಡ್ತೈತಿ. ಈಗ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಖಾರನ ಇದು ಪೂರ್ತಿ ಸಣ್ಣ ಆಗಲಿಲ್ಲಪ್ಪ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ನಾವು ಬೆಳ್ಳುಳ್ಳಿ ಖಾರಕ್ಕೆ ಒಂದಿಷ್ಟು ಹಾಕ್ಕೊಂಡಿದ್ವಲ್ಲ, ಇನ್ನೊಂದು 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡೇನಿ. ಇಡಿಯಾದ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡೇನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಆಗ್ತೈತಿ ಇದಕ್ಕೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ. ಆಮೇಲೆ ಖಾರ, ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಿಲ್ಲ, ಅದನ್ನೊಂದು 3 ಟೀ ಸ್ಪೂನಷ್ಟು ಹಾಕ್ಕೊಂಡೇನಿ. ಆಮೇಲೆ ಅಗಸಿ ಪುಡಿ ಮಾಡಿಟ್ಕೊಂಡಿದ್ವಿಲ್ಲ, ಅದನ್ನೊಂದು 2 ಟೀ ಸ್ಪೂನು, ಮತ್ತು ಗುರೆಳ್ ಪುಡಿ 1-2 ಟೀ ಸ್ಪೂನು, ಸ್ವಲ್ಪ ಅರಿಶಿಣದ ಪುಡಿ. ಆಮೇಲೆ ಇದಕ್ಕೆ ಕಲ್ಲು ಉಪ್ಪು ಉಪಯೋಗಿಸಿದ್ರೆ ಜಾಸ್ತಿ ರುಚಿ ಆಗ್ತೈತಿದೆ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1-2-3 ಟೀ ಸ್ಪೂನಷ್ಟು ಅಗಸೆ ಪೌಡ್ರು, 1-2 ಟೀ ಸ್ಪೂನಷ್ಟು ಗುರೆಳ್ ಪುಡಿ, ಅರಿಶಿಣದ ಪುಡಿ, ಉಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ಚಲೋ ತಂಗಿ ಒಂದ್ಸರಿ ಮಿಕ್ಸ್ ಮಾಡಿ ನಾನು ಉಳಿದಿದ್ದು ಇಷ್ಟು ಅಗಸೆ ಪುಡಿನ ಇದಕ್ಕೆ ಹಾಕ್ಕೊಂಡೇನೆ. ಅಂದರೆ 100 ಗ್ರಾಮ್ ಅಷ್ಟು ಅಗಸೆ ಬೀಜನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದಿಷ್ಟನ್ನು ನಾನು ಇದಕ್ಕೆ ಯೂಸ್ ಮಾಡೇನಿ ಅಂತ ಹೇಳ್ಬೋದು.
ಹಾಕಿ ಇದನ್ನು ಚಲೋತಂಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಬೇಕು. ನೀರು ಹಾಕಿ ಚಲೋತಂಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು ಇದನ್ನ. ಯಾಕಂದರೆ ನಾವು ಹರಳುಪ್ಪು ಹಾಕಿರ್ತೇವಲ್ಲ, ಇದು ಹರಳುಪ್ಪು ಕರಗಕ್ಕೆ ಮತ್ತು ಖಾರ ಉಪ್ಪು ಎಲ್ಲ ಈ ಕಾಯಿ ಜೊತೆ ಚಲೋತಂಗಿ ಹೊಂದ್ಕೋಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕಿದೆ. ಉಪ್ಪು ಕರಗಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಇದನ್ನ ಚಲೋತಂಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗ್ತೈತಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋತೇನೆ. ಅದಕ್ಕೆ ನಾವು ಬೇರೆ ಉಪ್ಪಿನಕಾಯಿ ಹಾಕೋದಕ್ಕೂ ಈ ಉಪ್ಪಿನಕಾಯಿಗೂ ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಮಾಡೋ ವಿಧಾನ ಮತ್ತು ಇದಕ್ಕೆ ಬಳಸೋ ಪದಾರ್ಥನೂ ಸ್ವಲ್ಪ ಬೇರೆ ಆಗಿರ್ತೈತಿ. ಇದನ್ನ ಈ ರೀತಿ ಚಲೋತಂಗೆ ನೀರು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಉಪ್ಪು ಜಲ್ದಿ ಕರಗಂಗಿಲ್ಲ ಮತ್ತು ಚಳ್ಳಕಾಯಿ ಜೊತೆ ಖಾರ ಉಪ್ಪು ಕರೆಕ್ಟಾಗಿ ಹೊಂದ್ಕೊಳ್ಳಂಗಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಈಗ ಇದನ್ನು ಚಲೋತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಗ್ಲಾಸಿನ ಬಾಟಲ್ ತೊಗೊಂಡೇನಿ. ಬೇಕಂದ್ರೆ ಗ್ಲಾಸಿನ ಬಾಟಲ್ ಇಲ್ಲಪ್ಪ ಅಂತಂದರೆ ಪ್ಲಾಸ್ಟಿಕ್ಕಿನ ಡಬ್ಬಿ ಒಳಗೂ ಹಾಕಿ ಇಟ್ಕೋಬೋದು. ನಾನಿಲ್ಲಿ ಗ್ಲಾಸಿನ ಬಾಟಲ್ ತೊಗೊಂಡೇನಿ. ಇದನ್ನು ಕ್ಲೀನಾಗಿ ತೊಳೆದು ಪೂರ್ತಿ ಒಣಗಿ ಒರೆಸಿ ತೊಗೋಬೇಕು. ನಾನು ಕಲಸಿ ಇಟ್ಕೊಂಡಿರುವಂಥ ಚಳ್ಳಕಾಯಿನ ಈಗ ಇದಕ್ಕೆ ಹಾಕಿ ಇಟ್ಕೋತೇನೆ. ನೋಡಿ, ಇದಕ್ಕೆ ಹಾಕೊಂಡ್ಮೇಲೆ ಅದರೊಳಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಸಾಲೆ ಎಲ್ಲ ಕೈಯಾಡಿಸಿ ಈ ಬಾಟಲ್ಗೆ ಹಾಕಿ ಒಂದ್ಸರಿ ಚಲೋತಂಗೆ ಮಿಕ್ಸ್ ಮಾಡಿ ಈಗ ಇದನ್ನು ಬಾಯಿ ಹಾಕಿ ನಾನು ನೈಟ್ ರೆಡಿ ಮಾಡಿದ್ದೆ. ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ 1 ವಾರ ಇದನ್ನು ಬಿಸಿಲಿನಾಗೆ ಇಡಬೇಕಾಗ್ತೈತಿ. ಒಬ್ಬೊಬ್ಬರು ಇದು ಖಾಲಿ ಆಗೋ ಮಟನೂ ಬಿಸಿಲಿನಾಗನೇ ಇಟ್ಟು ಯೂಸ್ ಮಾಡ್ತಾರೆ. ಆದರೆ ನಾನು ಇದನ್ನು 1 ವಾರ ಬಿಸಿಲಿನಾಗ ಇಡ್ತೇನೆ. ಆಮೇಲೆ ದಿನಾನು ಇದನ್ನು ಚಲೋತಂಗೆ ಒಂದ್ಸರಿ ಸಾಯಂಕಾಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮತ್ತೆ ಬಿಸಿಲಿನಾಗ ಇಡಬೇಕು. 1 ವಾರ ಬಿಸಿಲಿನಾಗ ಇಟ್ಟ ಮೇಲೆ ಆಮೇಲೆ ಇದನ್ನು ನೀವು ಇದು ಖಾಲಿ ಆಗೋ ಮಟನೂ ಫ್ರಿಜ್ನಾಗ ಇಟ್ಕೊಂಡು ಯೂಸ್ ಮಾಡಬೇಕಾಗ್ತೈತಿ. ನಿಮಗೆ ಯೂಸ್ಗೆ ಎಷ್ಟು ಬೇಕೋ ಅಷ್ಟು ಹೊರಗೆ ತಕ್ಕೊಂಡು ಉಳಿದಿದ್ದನ್ನು ಫ್ರಿಜ್ನಾಗ ಇಟ್ಟು 1 ವರ್ಷದವರೆಗೂ ನಾವು ಯೂಸ್ ಮಾಡ್ಬೋದು. ಹೊರಗಡೆ ಇಟ್ಟರೆ ಹಾಳಾಗ್ತೈತಿ. ಫ್ರಿಜ್ನಾಗ ಇಡೋಕ್ಕಾಗಂಗಿಲ್ಲ ಅಂತಂದರೆ ಇದನ್ನು ಕಂಟಿನ್ಯೂಸ್ ಆಗಿ ಬಿಸಿಲಿನಾಗ ಇಡಬೇಕು. ಬಿಸಿಲಿನಾಗಿಲ್ಲಪ್ಪ ಅಂತಂದ್ರೆ ಫ್ರಿಜ್ನಾಗ ಇಡಬೇಕು. 1 ವಾರ ಮಾತ್ರ ಬಿಸಿಲಿನಾಗ ಇಟ್ಟು ಇದನ್ನು ಯೂಸ್ ಮಾಡಬೇಕು. ಅಂದರೆ ಇದು ಚಲೋತಂಗೆ ಮಿಕ್ಸ್ ಆಗಿರ್ತೈತಿ. ಉಪ್ಪಿನಕಾಯಿ ಕಳಿಬೇಕು ಅಂತಾರಲ್ಲ, ಕಳಿತಿರ್ತೈತಿ. ಈಗ ನೋಡಿರಿ, 1 ವಾರ ಆದಮೇಲೆ ನಾನು ನಿಮ್ಗೆ ತೋರ್ಸಾಕತ್ತೀನಿ. ನಾನು ಇದ್ರೊಳಗೆ ಹಾಕಿದಾಗ ಎಷ್ಟು ಫುಲ್ ಇತ್ತಲ್ಲ ಇದು ಬಾಟಲ್ಲ, ಈಗ ಚಲೋತಂಗೆ ಮಿಕ್ಸ್ ಆಗಿ ಉಪ್ಪೆಲ್ಲ ಕರಿಗಿ ಇದಿಷ್ಟು ಈಗ ಕಡಿಮೆ ಕ್ವಾಂಟಿಟಿ ಒಳಗೆ ಕಾಣಿಸಾಕತ್ತೈತಿ ನಿಮಗೆ. ಇನ್ನೊಂದು ಸರಿ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಬೇಕು. ಡೈಲಿನೂ ನಾವು ಬಿಸಿಲಿನಾಗಿಂದ ತೆಗೆದ ಮೇಲೆ ಒಂದು ಸರಿ ಚಲೋತಂಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಬಿಸಿಲಿನಾಗೇ ಇಡಬೇಕು. ಬಿಸಿಲೊಳಗೆ ಇಡೋದ್ರಿಂದ ಇದು ಸ್ವಲ್ಪ ಹುಳಿ ಜಾಸ್ತಿ ಬರ್ತೈತಿ, ತಿನ್ನೋಕೆ ಭಾಳ ರುಚಿ ಇರ್ತೈತಿ. ನೋಡಿರಿ, ನಾನು ನಿಮ್ಗೆ ತೋರಿಸ್ತೀನಿ ಈಗ 1 ವಾರ ಆದಮೇಲೆ. ಸೊ ಭಾಳ ರುಚಿಯಾಗಿರುವಂಥ ನಮ್ಮ ಚಳ್ಳಕಾಯಿ ಕರಿಂಡಿ ಅಂತ ನಾವು ಕರಿತೀವಿ, ಚಳ್ಳಕಾಯಿ ಉಪ್ಪಿನಕಾಯಿ ಅಂತಾದರೂ ಕರಿಬೋದು. ರೆಡಿ ಆಯಿತು. ಇದು ಸ್ವಲ್ಪ ಉಪ್ಪಿನಕಾಯಿ ಅಷ್ಟೇ ಭಾಳ ದಿನ ಬಿಡಬೇಕು ಕಳಿಬೇಕು ಅಂತೇನಿಲ್ಲ. 1 ವಾರ ಬಿಸಿಲಿನಾಗ ಇಟ್ಟರೆ ನೀವು ತಿನ್ನಕಂದ್ರೆ ರೆಡಿ ಆಗ್ತೈತಿ. ನಮ್ಮ ಕಡೆ ಎಲ್ಲ ಇದನ್ನು ಜೋಳದ ರೊಟ್ಟಿ ಮತ್ತು ಅನ್ನ ಜೊತೆ ತಿಂತೀವಿ ನಾವು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕ್ಕೆ. ಸೊ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಳ್ಳಕಾಯಿ ಉಪ್ಪಿನಕಾಯಿ ಅಥವಾ ಕರಿಂಡಿ ಅಂತಲೂ ಕರಿತೀವಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನಿಮ್ಮ ಕಡೆ ಏನಾರ ಚಳ್ಳಕಾಯಿ ಸಿಗ್ತಿದ್ದಪ್ಪ ಅಂದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.